ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು FTS ಅಕಾಡೆಮಿ. ಈ ಕಾಂಪಿಟೇಟಿವ್ ಎಕ್ಸಾಮ್ ಫೀಲ್ಡ್ ನಲ್ಲಿ ಎಲ್ಲರದ್ದು ಡಿಫ್ರೆಂಟ್ ಜರ್ನಿ ಇರುತ್ತೆ. ತುಂಬಾ ಏಳು ಬೀಳುಗಳ ಮಧ್ಯದಲ್ಲಿ ಸ್ಟ್ರೆಸ್ಸು, ಪ್ರೆಷರು ಈ ತರ ಎಲ್ಲವನ್ನು ಅನುಭವಿಸ್ಕೊಂಡು ಫೈನಲ್ ಆಗಿ ಸಕ್ಸಸ್ ಸಿಕ್ಕಾಗೆ ಅದು ಒಂದು ಇನ್ಸ್ಪಿರೇಷನ್ ಆಗಿರುತ್ತೆ ಬೇರೆದವರಿಗೂ. ಅದೇ ತರ ಅದು ಒಂದು ಅದು ಸಕ್ಸಸ್ ಆಗೋಕ್ಕಿಂತ ಮೊದಲು ತುಂಬಾ ಏಳು ಬೀಳುಗಳ ಮಧ್ಯೆ ಪ್ರಿಪರೇಷನ್ ನಲ್ಲಿ ಮುಳುಗೋಗಿರ್ತಾರೆ. ಅಂಥದ್ರಲ್ಲಿ ಇವತ್ತು ನಮ್ಮ ಜೊತೆ ವಸಿಷ್ಠ SR ಇದ್ದಾರೆ. ಇವರು UPSC CSC 5 times ಮೇನ್ಸ್ ಬರೆದಿರ್ತಾರೆ ಮತ್ತು 2 ಇಂಟರ್ವ್ಯೂ ಕೊಟ್ಟಿರ್ತಾರೆ. ಪ್ರೆಸೆಂಟ್ ಆಗಿ ಅವರು PS ಆಗಿ ಕಾರ್ಯನಿರ್ವಹಿಸುತ್ತಿರುತ್ತಾರೆ. ವೆಲ್ಕಮ್ ಟು FTS. ಬನ್ನಿ ಅವ್ರ ಬಗ್ಗೆ. ಸರ್, ವೆಲ್ಕಮ್ ಟು ಫಸ್ಟ್ ಎಪಿಸೋಡ್ ಆಫ್ ಸಕ್ಸಸ್ ಟಾಕ್. ಸರ್, ನಿಮ್ಮ ಜರ್ನಿ, ಆಮೇಲೆ ನಿಮ್ದು ಊರು, ನಿಮ್ದು ಎಜುಕೇಶನು ಹೆಂಗಿತ್ತು, ಹೆಂಗ್ ಪ್ರಿಪರೇಷನ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೆಂಗ್ ಬಂದ್ರಿ ನೀವು, ಸ್ವಲ್ಪ ಬ್ರೀಫ್ ಇಂಟ್ರೊಡಕ್ಷನ್ ಕೊಡಿ. First of all, thanks Akash for inviting me to this success talk. ನಾನು ಏನು ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಇದೊಂದು ಒಳ್ಳೆ ವೇದಿಕೆ ಆಕಾಶ್ ಅವರು ಶುರು ಮಾಡಿದ್ದಾರೆ. ಅವ್ರಿಗೆ ಫಸ್ಟ್ ಆಫ್ ಆಲ್ ನನ್ನ ಬೆಸ್ಟ್ ವಿಶಸ್. ಈಗ ನನ್ನ ಬಗ್ಗೆ ಸ್ವಲ್ಪ ನಾನು ಹೇಳಬೇಕು ಅಂತ ಹೇಳಿ, ನಮ್ಮ ನೇಟಿವ್ ಪ್ಲೇಸ್ ಬಂದು ಮೈಸೂರು. ನಾನಿವಾಗ ಮೈಸೂರಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನಂದು ಎಜುಕೇಷನಲ್ ಬ್ಯಾಕ್ಗ್ರೌಂಡ್ ಬಂದು ನಾನು ಇಂಜಿನಿಯರಿಂಗ್ ಓದ್ಕೊಂಡಿದ್ದೀನಿ. ಅದಾದ್ಮೇಲೆ ಸ್ವಲ್ಪ ಒಂದು 3 ವರ್ಷ IT-ಯಲ್ಲೂ ಕೂಡ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡಿದೆ. ಅದಾದ್ಮೇಲೆ UPSC ಪ್ರಿಪ್ರೇಷನ್ ಮಾಡಬೇಕು ಅಂತ ಹೇಳಿ ಆ ಪ್ರೈವೇಟ್ ಸೆಕ್ಟರ್ ಜಾಬ್ನ ನಾನು ರಿಸೈನ್ ಮಾಡಿ ಪ್ರಿಪ್ರೇಷನ್ ಶುರು ಮಾಡಿದೆ. ಅದಾದಮೇಲೆ ನಾನು ಫೀಲ್ಡೆಲ್ಲ ಇದ್ದೆ. ಅದಾಗೆ PSI ಒಂದು ಎಕ್ಸಾಮ್ ಬಂತು. ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ ನಾನು ಈ ಎಕ್ಸಾಮ್ನ ತಗೊಂಡೆ. ಇನ್ಫ್ಯಾಕ್ಟ್ ಐ ವುಡ್ ಸೇ ಇಟ್ ಫಾರ್ಚುನೇಟ್ ಓನ್ಲಿ. ಇದೊಂದು ಸರ್ವಿಸ್ ಮಾಡೋಕ್ಕೆ ನಂಗೆ ಅವಕಾಶ ಸಿಕ್ತು. ಸೊ ಅದು ತಗೊಂಡು ಅದನ್ನ ಎಕ್ಸಾಮ್ ಕ್ಲಿಯರ್ ಮಾಡಿ ನಾನು ಇವತ್ತು ಸಬ್ ಇನ್ಸ್ಪೆಕ್ಟರ್ ಆಗಿದ್ದೀನಿ. ಮತ್ತೆ ನನ್ನ ಓವರ್ ದ ಪೀರಿಯಡ್ ಆಫ್ ಟೈಮ್ ನಾನು ಅದನ್ನು ಕೂಡ ಪರ್ಸ್ಯೂ ಮಾಡ್ತಾ ಇದ್ದೆ. ಈಗಲೂ ಕೂಡ ಒಂದಷ್ಟು ನಡೀತಾ ಇದೆ ಕೆಲಸಗಳು. ಸೊ ದಿಸ್ ಇಸ್ ಅಬೌಟ್ ಮೈ ಇಂಟ್ರೊಡಕ್ಷನ್. ಸರ್, ನೀವು UPSC ಪ್ರಿಪರೇಷನ್ ಸ್ಟಾರ್ಟ್ ಮಾಡಿರೋದು, ನೀವು ಸಡನ್ ಆಗಿ PSI ಆಗಬೇಕು ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರ್ಕೋಬೇಕು ಅಂತೇಳಿ ಯಾವಾಗ ಅನಿಸ್ತು? ಏನು ಪ್ರೇರಣೆ ಕೊಡ್ತು ನಿಮಗೆ? ಟು ಬಿ ಆನೆಸ್ಟ್ ಆಕಾಶ್, ನಾನು ಸಬ್ ಇನ್ಸ್ಪೆಕ್ಟರ್ ಆಗ್ತೀನಿ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸೇರ್ಕೋತೀನಿ, ಯೂನಿಫಾರ್ಮ್ ಆಗ್ತೀನಿ ಅಂತ ನಾನು ಯಾವತ್ತೂ ಅಂದ್ಕೊಂಡಿದ್ದಂಥ ವ್ಯಕ್ತಿ ಅಲ್ಲ. ಸೊ ಐ ವುಡ್ ಸೇ ನಾನೊಂಥರ ಆಕ್ಸಿಡೆಂಟಲ್ ಪೊಲೀಸ್ ಆಫೀಸರ್ ಅಂತಲೇ ಹೇಳ್ಬೋದು. ಬಟ್ ಐ ಆಮ್ ಹ್ಯಾಪಿ ಫಾರ್ ವಾಟ್ ಐ ಆಮ್ ಟುಡೇ. ಇದು ಹೆಂಗಾಯಿತು ಅಂತ ಹೇಳಿದ್ರೆ, ನಾನು UPSC ಜರ್ನಿಯಲ್ಲಿ ನಾನು ಪ್ರಿಪ್ರೇಷನ್ ಮಾಡ್ತಿರ್ಬೇಕಾದ್ರೆ 2019ನೇ ಇಸ್ವಿಯಲ್ಲಿ 18ನೇ ಇಸ್ವಿಯಲ್ಲಿ ಒಂದ್ಸರಿ ಮೇನ್ಸ್ ಬರೆದಿದ್ದೆ. ಅದಾದ್ಮೇಲೆ 19ನೇ ಇಸ್ವಿಯಲ್ಲಿ ನಂದು ಪ್ರಿಲಿಮ್ಸ್ ಕೂಡ ಆಗಿರಲಿಲ್ಲ. ಸೊ ಆವಾಗ ಇದೊಂಥರ ನಾನು ತುಂಬಾ ಡಿಪ್ರೆಷನ್ಗೆ ಹೋಗಿ ಇದ್ದೆ ಆ ವರ್ಷ. ಅದೇ ಫಾರ್ಚುನೇಟ್ಲಿ ಆ ವರ್ಷ ನಾನು ಬೆಂಗಳೂರಲ್ಲಿ ಪ್ರಿಪ್ರೇಷನ್ ಮಾಡ್ತಾ ಇದ್ದೆ. ಆವಾಗ ಈ ತರ ಮಲ್ಟಿಪಲ್ ಎಕ್ಸಾಮ್ಸ್ ಕಾಲ್ ಆಯ್ತು. ಎಲ್ಲ ಗ್ರೂಪ್ B, ಗ್ರೂಪ್ C ಎಕ್ಸಾಮ್ಸ್ ಎಲ್ಲ ಕಾಲ್ ಆಯ್ತು. ಸೊ ನಾನು ನನ್ನ ಜೊತೆಗೆ ಸಂಗಡಿಗರೆಲ್ಲ ಈ ಒಂದು ಎಕ್ಸಾಮ್ ಚೆನ್ನಾಗಿದೆ, ಸಬ್ ಇನ್ಸ್ಪೆಕ್ಟರ್ ಆದ್ರೆ ಒಳ್ಳೆ ವ್ಯಾಲ್ಯೂ ಇದೆ ಮೈಸೂರು ಅಂದ್ರೆ ಕರ್ನಾಟಕದಲ್ಲಿ ಅಂತ ನನಗೆ ಹೇಳಿದ್ರು. ಆವಾಗ ನಾನು ಇದಕ್ಕೊಂದು ಥಾಟ್ ಕೊಟ್ಟೆ, ಇದನ್ನ ಮಾಡ್ಬೇಕು ಅಂತ ಹೇಳಿ. ಆವಾಗ ನಾನು ಇದ್ರ ಬಗ್ಗೆ ಡೀಪ್ ಡೈವ್ ಮಾಡ್ಕೋತಾ ಹೋದೆ. ಏನೇನು ಫೇಸಸ್ ಇದೆ, ಮತ್ತೆ ಏನೇನು ಓದ್ಕೋಬೇಕು ಇದಕ್ಕೆ ಅಂತೆಲ್ಲ ತಿಳ್ಕೊಂಡು ಅದ್ರ ಪ್ರಕಾರ ನಾನು ಮಾಡ್ಕೊಂಡು ಹೋದೆ. ಸರ್, ಇವಾಗ ನೀವು UPSC ಪ್ರಿಪರೇಷನ್ ಮಾಡಿದಾರ. ಈಗ KPSC ಇದ್ರದೊಂದು ಸಿಲೆಬಸ್ ಚೇಂಜ್ ಇರುತ್ತೆ, UPSCಗೆ ಇದಕ್ಕೂ ಡಿಫ್ರೆನ್ಸ್ ಇದೆ ಅಂತ ಹೇಳ್ತಾರೆ. KPSC ಎಕ್ಸಾಮ್ ಪ್ಯಾಟರ್ನು ಅದರ ಸಿಲೆಬಸ್ ಪ್ರಕಾರನೇ ಓದಿದ್ರೆ ಕ್ಲಿಯರ್ ಆಗುತ್ತೆ ಅಂತ ಕೆಲವರು ಹೇಳ್ತಾರೆ. ಅದೇ ತರ ನೀವು UPSCಯನ್ನ ಪ್ರಿಪೇರ್ ಆಗಿ ಇದಕ್ಕೆ PSI ಫಸ್ಟ್ ಅಟೆಂಪ್ಟ್ ನಲ್ಲಿ ಕ್ಲಿಯರ್ ಮಾಡಿದಾರ. 300 ಪೋಸ್ಟ್ ನಲ್ಲಿ 25th ರ್ಯಾಂಕ್ ಅನ್ನು ತಗೊಂಡಿದ್ದೀರಾ. ಅದಕ್ಕೆ ನೀವು KPSC ಮತ್ತು UPSC ಬಿಟ್ಟು KPSCಗೆ ಹೆಂಗ್ ನೀವು ಎಕ್ಸಾಮ್ ಹೆಂಗ್ ಇದು ಮಾಡಿದಿರ? ಹೆಂಗ್ ಸ್ಟ್ರಾಟಜಿ ನಿಮ್ದೇನೋ, ಏನ್ ಬುಕ್ಸ್ ಓದಿದಾರಾ ಅಥವಾ ನಿಮ್ ಸ್ಟ್ರಾಟಜಿ ಹೆಂಗಿತ್ತು PSI ಎಕ್ಸಾಮ್ ಪ್ರಿಪರೇಷನ್ಗೆ? ಓಕೆ, ಇಟ್ಸ್ ಅ ವೆರಿ ಗುಡ್ ಕ್ವಶನ್. ಈಗ ಹೆಂಗಂತ ಹೇಳಿದ್ರೆ, UPSC ಎಕ್ಸಾಮ್ ಏನಂತಾರೆ ಮದರ್ ಆಫ್ ಆಲ್ ಎಕ್ಸಾಮ್ಸ್ ಅಂತ ಕರೀತಾರೆ. ಸೊ ಅದಕ್ಕೆ ಓದಿದ್ರೆ ನೀವು ಬೇಸಿಕ್ಸ್ ಎಲ್ಲ ನೀವು ಒಂದ್ ರೌಂಡ್ ಓದ್ಕೊಂಡಂಗಿರುತ್ತೆ. ಸೊ ನನ್ನ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ, ಅದು ಯಾವ ಎಕ್ಸಾಮ್ ಆದ್ರೂ ಇರಲಿ, ಅದು ಒಂದು ಗ್ರೂಪ್ D ಎಕ್ಸಾಮ್ ಇರ್ಬೋದು, ಗ್ರೂಪ್ C ಇರ್ಬೋದು, ಅಥವಾ ಗ್ರೂಪ್ A ಎಕ್ಸಾಮ್, UPSC ಎಕ್ಸಾಮ್ ಇರ್ಬೋದು, ಆ ಎಕ್ಸಾಮ್ನ ನಾವು ಯಾವತ್ತೂ ರೆಸ್ಪೆಕ್ಟ್ ಮಾಡಬೇಕು. ಆ ಎಕ್ಸಾಮ್ ತಕ್ಕಂಗೆ ಏನಿದೆ ಅದನ್ನ ನಾವು ಕರೆಕ್ಟಾಗಿ ಪ್ರಿಪ್ರೇಷನ್ ಮಾಡ್ಲೇಬೇಕು. ಹಂಗಿದ್ರಷ್ಟೇ ಅದಕ್ಕೆ ಸಕ್ಸಸ್ ಆಗಕ್ ಸಾಧ್ಯ. ಸೊ ಇವಾಗ ಎಷ್ಟೊಂದ್ ಜನ ಏನ್ ಹೇಳ್ತಾರೆ ಅಂದ್ರೆ, UPSC ಎಕ್ಸಾಮ್ ಓದ್ಬಿಟ್ರೆ PSI ಆರಾಮಾಗಿ ಆಗ್ಬಿಡ್ಬೋದು, KS ಆರಾಮಾಗಿ ಆಗ್ಬಿಡ್ಬೋದು ಅಂತ ಹೇಳ್ತಾರೆ. ಸೊ ನನ್ನ ಪ್ರಕಾರ ಅದು ಅಷ್ಟು ರಿಲೆವೆಂಟ್ ಅಲ್ಲ ಅಂತ ಅನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ, ಮೇ ಬಿ 70-80% ಆಫ್ ದ ಗೋಲ್ ನಾವು ರೀಚ್ ಆಗ್ತೀವಿ. ಆ 20% ಅಲ್ಲಿ ಕೂತ್ಕೊಳ್ಳುತ್ತಲ್ಲ, ಎಲ್ಲರೂ ಅದೇ ಬಾರ್ಡರ್ ಅಲ್ಲಿ ಬಂದು ಕೂತಿರ್ತಾರೆ. ಯು ವಾಂಟ್ ಟು ಬಿ ಇನ್ ದ ಸೆಲೆಕ್ಷನ್ ಲಿಸ್ಟ್. ಆ ಎಕ್ಸಾಮ್ಗೆ ಏನ್ ಇಂಟಿಗ್ರಿಟೀಸ್ ಇದೆ
ಅದನ್ನ ನೀವು ಫಾಲೋ ಮಾಡ್ಲೇಬೇಕಾಗತ್ತೆ. ಹ್ಮ್ ಸೊ ನಾನ್ ಏನ್ ಪ್ರಿಪೇರ್ ಮಾಡಿದೆ ಅಂತ ಹೇಳಿದ್ರೆ ಈ ವಿಷಯದಲ್ಲಿ, ಸೊ ನಾನು ಆಕ್ಚುಲಿ ನನ್ನ ರೂಮ್ಮೇಟ್ ಒಬ್ರು ಇದ್ರು, ನಾನು ಬೆಂಗಳೂರಲ್ಲಿ ಇದ್ದಾಗ ಅವರು ನನ್ಗೆ ಈ ಎಕ್ಸಾಮ್ ನ ಇಂಟ್ರೊಡ್ಯೂಸ್ ಮಾಡಿದ್ದು. ಸೊ ನಾನು ಈ ಎಕ್ಸಾಮ್ದು ಫೇಸಸ್ ತಿಳ್ಕೊಂಡಾಗ ಫಸ್ಟ್ ಬಂದು ಫಿಸಿಕಲ್ ಎಕ್ಸಾಮ್ಸ್ ಇರುತ್ತೆ, ಅಂದ್ರೆ ಫಿಸಿಕಲ್ ಟೆಸ್ಟ್ ಇರುತ್ತೆ. ರನ್ನಿಂಗ್ ಮಾಡ್ಬೇಕು, ಹೈ ಜಂಪ್, ಲಾಂಗ್ ಜಂಪ್ ಮಾಡ್ಬೇಕು, ಶಾರ್ಟ್ ಪುಟ್ ಮಾಡ್ಬೇಕು ಎಲ್ಲ ಇತ್ತು. ಸೊ ನನಗೆ ಅನ್ಸಿದ್ದು ನನ್ನ ವೀಕ್ ಏರಿಯಾ ರನ್ನಿಂಗ್ ಅಲ್ಲಿ ಇದೆ ಅಂತ ನಂಗೆ ಫಸ್ಟ್ ಗೊತ್ತಾಯ್ತು. ಸೊ ನಾನು ಫಿಸಿಕಲ್ ಫಿಟ್ನೆಸ್ ಬಗ್ಗೆ ಒಂದಷ್ಟು ತಿಂಗಳುಗಳು ನಾನು ಕಷ್ಟಪಟ್ಟೆ. ಸೊ ಅದು ನನ್ಗೆ ಯಾವಾಗ ಕ್ಲಿಯರ್ ಆಗುತ್ತೆ ಅಂತ ಗೊತ್ತಾಯ್ತು. ಇನ್ಫ್ಯಾಕ್ಟ್ ನನ್ ಫಿಸಿಕಲ್ ಟೆಸ್ಟ್ ಆಗಿ ರಿಟರ್ನ್ ಎಕ್ಸಾಮ್ಗೆ 1.5 ತಿಂಗಳು ಗ್ಯಾಪ್ ಇತ್ತು. ನಾನು PSI ಎಕ್ಸಾಮ್ ಓದಿದ್ದು 1 ತಿಂಗಳು ಅಷ್ಟೇ. ಸೊ ಮೇ ಬಿ ಯು ಕ್ಯಾನ್ ಸೇ 1.5 ತಿಂಗಳು ಅಟ್ ಮ್ಯಾಕ್ಸ್ ಓದಿದ್ದು. ಬಟ್ ನನಗೆ 1.5 ತಿಂಗಳಲ್ಲಿ ಏನಕ್ಕೆ ಇದು ಕ್ಲಿಯರ್ ಮಾಡಕ್ ಸಾಧ್ಯ ಆಯ್ತು ಅಂತ ಹೇಳಿದ್ರೆ UPSC ಬ್ಯಾಕ್ ಗ್ರೌಂಡ್ ಇದ್ದಿದ್ರಿಂದ. ಸೊ ನನ್ ತರಾನೇ ಬ್ಯಾಕ್ ಗ್ರೌಂಡ್ ಇರೋ ತುಂಬಾ ಜನ ಇರ್ತಾರೆ, ಅಥವಾ ಇನ್ ಕೆಲವ್ರು ಅನ್ಕೊಂಡಿರ್ಬೋದು ಈಗೆಲ್ಲ ಪೇಪರ್ ಕಷ್ಟ ಬರ್ತಾ ಇದೆ, UPSC ಎಕ್ಸಾಮ್ ಓದಿರೋರು ಅಷ್ಟೇ ಕ್ಲಿಯರ್ ಆಗ್ತಿದ್ದಾರೆ ಅಂತೆಲ್ಲ ಇರುತ್ತೆ. ಸೊ ಅದೆಲ್ಲ ಆಕ್ಚುಲಿ ನೀವು ಎಕ್ಸಾಮ್ಗೆ ಓದ್ಲೇಬೇಕು. ಹೆಂಗ್ ಓದ್ತೀರಾ ಅಂದ್ರೆ ಒಂದಷ್ಟು ನನ್ನ ಎಕ್ಸ್ಪೀರಿಯನ್ಸ್ ಮುಖಾಂತರ ಹೇಳ್ತೀನಿ. ನಂದು UPSC ಬ್ಯಾಕ್ ಗ್ರೌಂಡ್ ಇದ್ದಿದ್ರಿಂದ ಸೊ ನೀವ್ ಎನಿ ಎಕ್ಸಾಮ್ಸ್ ಏನ್ ಎಕ್ಸಾಮ್ ಆದ್ರೂ ತಗೊಳ್ಳಿ, ಒಂದು 5 ಪಿಲ್ಲರ್ಸ್ ಅಂತ ಹೇಳ್ಬೋದು. ಅದು ತುಂಬಾ ಮುಖ್ಯ. ಫಸ್ಟ್ ಬಂದು ಹಿಸ್ಟ್ರಿ, ಇತಿಹಾಸ ಇರುತ್ತೆ, ಜಿಯೋಗ್ರಫಿ ಇರುತ್ತೆ, ಭೂಗೋಳಶಾಸ್ತ್ರ ಇರುತ್ತೆ, ಅದಾದ್ಮೇಲೆ ಎಕನಾಮಿಕ್ಸ್ ಇರುತ್ತೆ, ಅದಾದ್ಮೇಲೆ ಪಾಲಿಟಿ ಇರುತ್ತೆ, ಎನ್ವೈರನ್ಮೆಂಟ್ ಇರುತ್ತೆ, ಅದಾದ್ಮೇಲೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಇರುತ್ತೆ. ಸೊ ಈ 5 ರಿಂದ 6 ಪಿಲ್ಲರ್ಸ್ ಇದೆಯಲ್ಲ, ಇರ್ರೆಸ್ಪೆಕ್ಟಿವ್ ಆಫ್ ವಾಟ್ ಎವರ್ ಎಕ್ಸಾಮ್ ಯು ಟೇಕ್, ಇದಂತೂ ಇದ್ದೇ ಇರುತ್ತೆ. ಸೊ ಇದನ್ನ ಯಾವ ಪ್ರಮಾಣದಲ್ಲಿ ಕೇಳ್ತಾರೆ, ಎಷ್ಟು ಕೇಳ್ತಾರೆ, ಹೆಂಗ್ ಕೇಳ್ತಾರೆ ಅನ್ನೋದನ್ನ ನೀವು ಕುತ್ಕೊಂಡು ಅನಲೈಸ್ ಮಾಡ್ಬೇಕು. ಸೊ ನನಗೆ ಆವಾಗ ಬಂದಿದ್ದು PYQs, ಪ್ರೀವಿಯಸ್ ಇಯರ್ ಕ್ವಶನ್ಸ್ ನ ಹುಡುಕಿದೆ, ಒಂದ್ 5 ವರ್ಷದ ತಗೊಂಡೆ, ಹೆಂಗ್ ಕೇಳ್ತಿದ್ದಾರೆ ಅಂತ ನೋಡ್ಕೊಂಡೆ. ಅದಾದ್ಮೇಲೆ ನಾನು ಓದಿರೋ ಬುಕ್ಸ್ ಇಂದಾನೆ, ಸ್ಟ್ಯಾಂಡರ್ಡ್ ಬುಕ್ಸ್ ಏನಿದೆ ಸೊ ಆ ಬುಕ್ಸ್ ಇಂದಾನೆ ಈ ಪ್ರಕಾರವಾಗಿ ನೋಡ್ಕೊತಾ ಬಂದೆ. ಈಗ ಫಾರ್ ಎಕ್ಸಾಂಪಲ್ ಪಾಲಿಟಿ ಅಂತ ಹೇಳಿದ್ರೆ, ಸೊ ಮೇ ಬಿ UPSC ಅಷ್ಟು ಅನಾಲಿಟಿಕಲ್ ಆಗಿ ಕೇಳದೆ ಇರ್ಬೋದು ಎಕ್ಸಾಮ್ಗೆ, ಬಟ್ ಒಂದಷ್ಟು ಫ್ಯಾಕ್ಚುಯಲ್ ಕ್ವಶನ್ಸ್ ಕೇಳ್ತಾರೆ ಅಥವಾ ಡೈರೆಕ್ಟ್ ಕ್ವಶನ್ಸ್ ಕೇಳ್ತಾರೆ. ಆ ಪರ್ಸ್ಪೆಕ್ಟಿವ್ ಇಂದ ಓದ್ಕೋತಾ ಬಂದೆ. ಈಗ ಫಾರ್ ಎಕ್ಸಾಂಪಲ್ ಈಗ ನಾನು ಬರ್ದಿದ್ದ ಎಕ್ಸಾಮ್ ಅಲ್ಲಿ ಗೋವಾ ರಾಜ್ಯ ಯಾವಾಗ ಫಾರ್ಮ್ ಆಯ್ತು ಅಂತ ಕೇಳಿದ್ರು. ಇಟ್ಸ್ ಅ ಫ್ಯಾಕ್ಚುಯಲ್ ಕ್ವಶನ್. ಸೊ ನಾನು ಆ ಲೈನ್ಸ್ ಅಲ್ಲಿ ಪ್ರಿಪರೇಷನ್ ಮಾಡಿದ್ದೆ. ಯಾಕೆಂದ್ರೆ ನಾನು ಓದಿದ ಮೆಟೀರಿಯಲ್ ಸೇಮು, ಬಟ್ ಲೈನ್ ಆಫ್ ಪ್ರಿಪರೇಷನ್ ಡಿಫ್ರೆಂಟ್ ಆಯ್ತು. ನಾನು ಆಸ್ಪಿರೆಂಟ್ಸ್ಗೆ ಇದನ್ನೇ ಹೇಳಕ್ ಇಷ್ಟಪಡೋದು, ಆ ಎಕ್ಸಾಮ್ ಏನ್ ಡಿಮಾಂಡ್ ಇದೆ ಅದ್ರ ಪ್ರಕಾರ ನೀವು ಓದ್ಕೋಬೇಕು. ಈಗ ಇನ್ನೊಂದು ಎಕ್ಸಾಂಪಲ್ ಹೇಳ್ಬೋದು ಅಂತ ಹೇಳಿದ್ರೆ, ಈಗ ಸುಮಾರು ಫೀಚರ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಎಲ್ಲಿಂದೇನೋ ತಗೊಂಬಂದಿರ್ತಾರೆ, ಅದ್ ಯಾವ ದೇಶದಿಂದ ಬಂತು ಅಂತ ಒಂದು ಟ್ಯಾಬ್ಯುಲರ್ ಕಾಲಮ್ ಇದೆ ಲಕ್ಷ್ಮೀಕಾಂತ್ ಬುಕ್ ಒಳಗಡೆ. ಅದನ್ನ ನಿಮ್ಗೆ PSC ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಕೇಳ್ತಾರೆ. ಮೇ ಬಿ ಇನ್ UPSC ಎಕ್ಸಾಮ್ ಸ್ವಲ್ಪ ಅನಾಲಿಟಿಕಲ್ ಆಗಿ ಕೇಳ್ಬೋದು ಆ ತರ. ಸೊ ಈ ರಿಲೆವೆಂಟ್ ಆಗಿ ಓದ್ಕೋಬೇಕು. ಈ 5 ಪಿಲ್ಲರ್ಸ್ ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡಿದೆ, ಇದೇ ಫಾರ್ಮೆಟ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡಿದೆ. ಅದ್ರ ಜೊತೆಗೆ ಇನ್ನೊಂದು ಮೇನ್ ಥಿಂಗ್ ನಾನು ಏನ್ ಮಾಡಿದೆ ಅಂತ ಹೇಳಿದ್ರೆ, ಆ 1 ಮಂತ್ ಟೈಮ್ ಅಲ್ಲಿ ಎವ್ರಿ ವೀಕು ಒಂದೊಂದು ಮಾಕ್ ಟೆಸ್ಟ್ ಬರಿದೆ. ಈ ಆಸ್ಪಿರೆಂಟ್ಸ್ ಗೆ ತುಂಬಾ ಮುಖ್ಯವಾಗಿ ಏನ್ ಬೇಕು ಅಂತ ಹೇಳಿದ್ರೆ, ಸೊ ನನ್ನ ಪ್ರಕಾರ ಒಂದು ಸ್ಟ್ಯಾಂಡರ್ಡ್ ಬುಕ್ಸ್ ಓದ್ಬೇಕು. ಈಗ ನಾನು ಮಾರ್ಕೆಟ್ ಅಲ್ಲಿ ನನ್ಗೆ ತುಂಬಾ ಜನ ಬಂದು ಕೇಳ್ತಾರೆ, ಸರ್ ಈಗ ಮಾರ್ಕೆಟ್ ಅಲ್ಲಿ ಒಂದು ಗೈಡ್ ಬುಕ್ ತರ ಇದೆ, 10,000 ಕ್ವಶನ್ಸ್ ಇರುತ್ತೆ, ಅದು ಓದ್ಕೊಂಡ್ರೆ ಸಾಕು PSI ಆಗ್ಬೋದು ಅಂತ ಹೇಳ್ತಾರೆ. ಸೊ ಐ ವುಡ್ ನಾಟ್ ರೆಕಮೆಂಡ್ ಆಲ್ ದೋಸ್ ಥಿಂಗ್ಸ್. ಈಗ ಫಾರ್ಚುನೇಟ್ಲಿ ನಾವ್ ಏನಕ್ಕೆ ನನ್ಗೆ 1 ತಿಂಗಳು ಹೋದ್ರೆ ರ್ಯಾಂಕ್ ಬಂತು ಅಂತ ಹೇಳಿದ್ರೆ, ನಾನು ಸ್ಟ್ಯಾಂಡರ್ಡ್ ಬುಕ್ಸ್ ಓದಿದ್ರಿಂದಾನೇ ಬಂದಿದೆ ನನಗೆ. ಬಿಕಾಸ್ ನೀವು ಆ ವರ್ಷದ ಪೇಪರ್ ನೋಡಿದ್ರೆ ಹಿಂದೆ ಎಲ್ಲ ತುಂಬಾ ಫ್ಯಾಕ್ಚುಯಲ್ ಕ್ವಶನ್ಸ್, ಡೈರೆಕ್ಟ್ ಕ್ವಶನ್ಸ್ ಕೇಳ್ತಾ ಇದ್ರು. ಸೊ ನಮ್ ರಿಕ್ರೂಟ್ಮೆಂಟ್ ಅಲ್ಲಿ ದೇ ಆರ್ ಮೂವಿಂಗ್ ಟುವರ್ಡ್ಸ್ ಅನಾಲಿಟಿಕಲ್ ಕ್ವಶನ್ಸ್. ಸೊ UPSC ಕಡೆಗೆ ಮೂವ್ ಮಾಡ್ತಿರಂಗಿದೆ. ಸೊ ನೀವು ಆ ಲೆವೆಲ್ಗೆ ನೀವು ಟ್ರೈ ಮಾಡ್ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಓದ್ಕೊಂಡಿರ್ಬೇಕು. ಬರೀ PSIಗೆ ಓದ್ಕೋತೀನಿ ಅಂತ ಹೇಳಿದವ್ರಿಗೆ ಈಗ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅನ್ಸುತ್ತೆ. ಸೊ ವಾಟ್ ಐ ಮೀನ್ ಟು ಸೇ ಈ ಸ್ಟ್ಯಾಂಡರ್ಡ್ ಬುಕ್ಸ್ ನ ಓದಿ, ದಟ್ ಈಸ್ ದ ಫಸ್ಟ್ ಥಿಂಗ್. ಸೊ ಮೇ ಬಿ ವಿ ಕ್ಯಾನ್ ಡೂ 1 more ವಿಡಿಯೋ, ಏನೇನೋ ಬುಕ್ಸ್ ಓದ್ಬೇಕು ಆ ತರದೆಲ್ಲ. ಇನ್ ಜನರಲ್ ಆಗಿ ನಾ ಹೇಳ್ತೀನಿ, ಸ್ಟ್ಯಾಂಡರ್ಡ್ ಬುಕ್ಸ್ ಓದ್ಲೇಬೇಕು. ಅದಾದ್ಮೇಲೆ ರೈಟಿಂಗ್ ಪ್ರಾಕ್ಟೀಸ್ ಅಂತೂ 100% ಮಾಡಬೇಕು. ಯಾಕೆಂದ್ರೆ ಪೇಪರ್ 1 ಕಂಪ್ಲೀಟ್ ರೈಟಿಂಗ್ ಅಲ್ಲೇ ಇದೆ. ಎಸ್ಸೆ ಬರೆಯೋದಿರುತ್ತೆ, ಪ್ರಿಸಿ ರೈಟಿಂಗ್ ಬರೆಯೋದಿರುತ್ತೆ, ಟ್ರಾನ್ಸ್ಲೇಷನ್ ಮಾಡೋದಿರುತ್ತೆ. ಅದನ್ನ ನೀವು ಪ್ರಾಕ್ಟೀಸ್ ಮಾಡೋದಷ್ಟೇ ಬರೋದು. ಆಲ್ ಆಫ್ ಎ ಸಡನ್ ಎಕ್ಸಾಮ್ ಅಲ್ಲಿ ಕುತ್ಕೊಂಡು ನಾ ಎಲ್ಲ ಓದ್ಕೊಂಡ್ಬಿಟ್ಟಿದೀನಿ ಮಾಡ್ತೀನಿ ಅಂದ್ರೆ ಅದಾಗಲ್ಲ. ಸೊ ನಾನೇನ್ ಮಾಡಿದೆ ಅಂದ್ರೆ ಆ 1 ಮಂತ್ ಅಲ್ಲಿ ಸೊ ಸುಮಾರು ಮಾಕ್ ಟೆಸ್ಟ್ ತರ ಸಾಲ್ವ್ ಮಾಡ್ತಾ ಇದ್ದೆ. ಮತ್ತೆ ಎವ್ರಿ ಸಂಡೇ ನಾನೇ ಒಂದು ಪೇಪರ್ ಕುತ್ಕೊಂಡು ಬರೀತಾ ಇದ್ದೆ. ಆ ತರ ಒಂದು 4 ಟೆಸ್ಟ್ ಬರ್ದೆ. ಅದ್ ನಂಗೆ ತುಂಬಾ ಹೆಲ್ಪ್ಫುಲ್ ಆಯ್ತು. ಯಾಕೆಂದ್ರೆ ನಾನು ಆ ಎಕ್ಸಾಮ್ ಮೋಡ್ಗೆ ಹೋಗ್ಬೇಕಾಗಿತ್ತು. ಸೊ ಅದು ನನಗೆ ಅಲ್ಲಿ ತಗೊಂಡು ಹೋಗಕ್ಕೆ ಹೆಲ್ಪ್ ಮಾಡ್ತು. ಅದಾದ್ಮೇಲೆ ಪೇಪರ್ 2 ಈಸ್ ಆಲ್ ದಿಸ್ 5 ಪಿಲ್ಲರ್ಸ್ ನಾ ಹೇಳ್ದಂಗೆ, ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ, ಎನ್ವೈರನ್ಮೆಂಟ್, ಸೈನ್ಸ್ ಅಂಡ್ ಟೆಕ್, ಎಕನಾಮಿಕ್ಸ್, ಇದು ರಿಲೇಟೆಡ್ ನೀವು ಕರೆಕ್ಟ್ ಆಗಿ ಓದ್ಕೋಬೇಕು. ಮತ್ತೆ ಇನ್ನೊಂದು ಮಿಸ್ಟೇಕ್ಸ್ ಏನ್ ಮಾಡ್ತಾರೆ ನಮ್ಮ ಆಸ್ಪಿರೆಂಟ್ಸ್ ಅಂತ ಹೇಳಿದ್ರೆ, ಬರೀ ಓದ್ತಾನೆ ಇರ್ತಾರೆ. ಅವರು ಎಷ್ಟು ಓದಿದೀನಿ ಏನ್ ಮಾಡ್ತೀನಿ ಅಂತ ಅವ್ರು ಇವ್ಯಾಲ್ಯೂಯೇಟ್ ಮಾಡ್ಕೊಡಲ್ಲ. ಇವ್ಯಾಲ್ಯೂಯೇಟ್ ಹೆಂಗ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಮಾಕ್ ಟೆಸ್ಟ್ ತಗೋಬೇಕು, ಸ್ಯಾಂಪಲ್ ಟೆಸ್ಟ್ ತಗೋಬೇಕು. ಅವಾಗ ನೀವು ಓದ್ತಿರೋದ್ ಕರೆಕ್ಟ್ ಇದೆಯಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಅಥವಾ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನೋಡ್ಬೇಕು. ಸೊ ನೀವು ಓದ್ತಿರೋದ್ ಕರೆಕ್ಟ್ ಇದೆಯಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ.
ಅಥವಾ ಈ ಎಕ್ಸಾಮ್ ಈಗ ಫಾರ್ ಎಕ್ಸಾಂಪಲ್ ಈಗ KPSC ಅವ್ರು ಮಾಡ್ತಿದ್ದಾರೆ, KE ಅವ್ರು ಮಾಡ್ತಿದ್ದಾರೆ ಅಂದ್ರೆ KE ಅವ್ರು ಮಾಡಿರುವಂತ ಒಂದು 5 ಅಂದ್ರೆ Question paper. ರೀಸೆಂಟ್ ಆಗಿರುವಂತ ಒಂದು 5 ಎಕ್ಸಾಮ್ಸ್ ಕ್ವಶನ್ ಪೇಪರ್ಸ್ ತೆಗೆದು ನೋಡ್ಬೇಕು. ಅವಾಗ ಯಾವ ತರ ಟ್ರೆಂಡ್ ಬರ್ತಿದೆ, ಯಾವ ಫಾರ್ಮ್ಯಾಟ್ ಅಲ್ಲಿ ಕೇಳ್ತೀರಾ ಅಂತ ನಿಮ್ಗೆ ಅನಾಲಿಸಿಸ್ ಬರುತ್ತೆ. ಸೊ ಅದ್ರ ಪ್ರಕಾರ ನೀವು ಓದ್ಕೊಂಡು ಹೋದ್ರೆ ಸೊ ಐ ಥಿಂಕ್ ದಿಸ್ ವುಡ್ ಬಿ ಸ್ಮಾರ್ಟ್ ಸ್ಟಡಿ ಅಂತ ನಾನು ಅನ್ಸುತ್ತೆ. ಸರ್ ಇವಾಗ ಫಿಸಿಕಲ್ ಇರುತ್ತೆ, PSI ಫಿಸಿಕಲ್ಲು. ಆ ಟೈಮಿಗೆ ಹೋದ ಟೈಮಿಗೆ ನೀವು ಫಿಸಿಕಲ್ ಬೆಂಗಳೂರು ಯೂನಿವರ್ಸಿಟಿಗೆ ಹೋಗ್ತಾ ಇದ್ದೀವಿ, ಪ್ರಾಕ್ಟೀಸ್ ಮಾಡಿದ್ವಿ. ತುಂಬ ಪ್ರಾಕ್ಟೀಸ್ ಮಾಡಿ ಆಮೇಲೆ ಫಿಸಿಕಲ್ಲು ಏನೋ ಮಾಡಿ ಫಿಸಿಕಲ್ ಕ್ಲಿಯರ್ ಮಾಡಿ ಎಕ್ಸಾಮ್ ಕ್ಲಿಯರ್ ಆಯಿತು. ನಿಮ್ಮದು ಆ ಟೈಮಿಗೆ ಕ್ಲಿಯರ್ ಆಗಿತ್ತು, ನಂದು ಆಗಲಿಲ್ಲ, ನಿಮ್ದು ಆಯಿತು. ಓಕೆನಾ. ಈಗ ಸ್ಟೂಡೆಂಟ್ಸ್ ಇರ್ತಾರೆ, ತುಂಬ ಜನ ವಿದ್ಯಾರ್ಥಿಗಳು ಈ ಕಡೆ ಫಿಸಿಕಲ್ ಫಿಟ್ನೆಸ್ಸು ಮೇಂಟೈನ್ ಮಾಡಬೇಕು, ಸ್ಟಡೀಸು ಮಾಡಬೇಕು. ಫಿಸಿಕಲ್ಗೆ ಹೋಗ್ಬಿಟ್ಟು ಬಂದು ಸ್ಟಡಿ ಮಾಡೋಕ್ಕಾಗಲ್ಲ, ನಿದ್ದೆ ಬಂತು ಮಲ್ಕೊಳ್ಳೋದು ಈ ಥರ ಮಾಡ್ತಾರೆ. ಎರಡನ್ನ ನೀವು ಮೈಂಡ್ ಸೆಟ್ಟು ಎರಡನ್ನೇ ಹೆಂಗೆ ಫೇಸ್ ಮಾಡಿದ್ದೀರಾ ನೀವು ಆ ಟೈಮಿಗೆ? ಆಕಾಶ್, ಇದು ಹೆಂಗಾಗ್ಬಿಡುತ್ತೆ ಅಂತ ಹೇಳಿದ್ರೆ ಇದು ಡಿಮ್ಯಾಂಡ್ ಆಫ್ ದ ಎಕ್ಸಾಮು. ಅದು ಮಾಡ್ಲೇಬೇಕು, ನಾವು ಸಕ್ಸಸ್ ಆಗ್ಬೇಕು ಅಂದ್ರೆ ಮಾಡ್ಲೇಬೇಕಾಗತ್ತೆ. ಇವನ್ ನಾವು ಆಫ್ಟರ್ PSI ಆದ್ಮೇಲೂ ಕೂಡ ಟ್ರೈನಿಂಗ್ ಇರುತ್ತೆ ನಮ್ಗೆ. ಟ್ರೈನಿಂಗ್ ಅಲ್ಲಿ ಕೂಡ ಇದಕ್ಕಿಂತ ಸಿವಿಯರ್ ಆಗಿರುತ್ತೆ. ಮೇ ಬಿ ನಾವ್ ಹೆಂಗ್ ಅನ್ಕೋಬೇಕು ಅಂದ್ರೆ ಇದೊಂಥರ ಸ್ಟ್ರೆಸ್ ಟೆಸ್ಟ್ ಬಿಫೋರ್ ಅದನ್ನ ಮೈನ್ ಇವೆಂಟ್ ಈ ಟ್ರೈನಿಂಗ್ ಹೋಗಕ್ ಮುಂಚೆ ಒಂದು ಸ್ಯಾಂಪಲ್ ಟೆಸ್ಟ್ ಇದೆ ಅಂತ ಅನ್ಕೋಬೇಕಷ್ಟೇ. ಅದನ್ನು ಈಗ ನೀವ್ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ನನ್ನ ಪ್ರಕಾರ ಎರಡನ್ನೂ ಪ್ಯಾರಲ್ ಆಗಿ ತಗೊಂಡ್ ಹೋಗ್ಬೇಕು. ಈಗ ನನ್ನ ಸಿಚುಯೇಷನ್ ಬೇರೆ ಇತ್ತು, ನಾನು ಸ್ವಲ್ಪ ಮುಂಚೆನೆ ಒಂದಷ್ಟು ಪ್ರಿಪರೇಷನ್ ಮಾಡಿದ್ರಿಂದ ಸೊ ನಾನು ಜಾಸ್ತಿ ನಂದು ವೀಕ್ ಏರಿಯಾ ಬಂದು ಫಿಸಿಕಲ್ ಇತ್ತು. ಈಗ ನಾನು ಐ ವುಡ್ ಸೇ ಇದು ಇನ್ಸಿಡೆಂಟ್ ಏನಾಯ್ತು ಅಂತ ಹೇಳಿದ್ರೆ, ನಾನು ವೆರಿ ಫಸ್ಟ್ ಡೇ ನಾನು ಓಡಕ್ಕೆ ಅಂತ ಹೋದಾಗ ನನಗೆ ಒಂದು 50 ಮೀಟರ್ ಕೂಡ ಓಡಕ್ ಆಗಿರ್ಲಿಲ್ಲ. ಸೊ ದಟ್ ವಾಸ್ ದ ಮೋಟಿವೇಟಿಂಗ್ ಫ್ಯಾಕ್ಟರ್. ಎಕ್ಸಾಮ್ ಕ್ಲಿಯರ್ ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ಅಟ್ಲೀಸ್ಟ್ ನನ್ನ ಫಿಟ್ನೆಸ್ ಆರು ನಾನು ವಾಪಸ್ ತರಬೇಕು ಅನ್ನೋ ಉದ್ದೇಶಕ್ಕೆ ನಾನು ಶುರು ಮಾಡಿದ್ದು. ಸೊ ಇದು ಹೆಂಗಾಗುತ್ತೆ ಅಂದ್ರೆ ಒಂಥರ ಡಬಲ್ ಧಮಾಕ ತರ. ಸೊ ನಿಮ್ಗೆ ಫಿಟ್ನೆಸ್ ಬರುತ್ತೆ, ಹೆಲ್ತ್ ಚೆನ್ನಾಗುತ್ತೆ, ಜೊತೆಗೆ ಒಂದು ಜಾಬ್ ಕೂಡ ನಿಮಗ್ ಸಿಗುತ್ತೆ ಚೆನ್ನಾಗಿ ಮಾಡಿದ್ರೆ. ಆ ತರ ಮೋಟಿವೇಟಿಂಗ್ ಫ್ಯಾಕ್ಟರ್ ಇಟ್ಕೊಳ್ಳಿ. ಸೊ ಒಂದೇನಂದ್ರೆ ಡಿಸಿಪ್ಲಿನ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಮೇ ಬಿ 1-2 hours ಇನ್ ದ ಮಾರ್ನಿಂಗ್ ನೀವು ಫಿಸಿಕಲ್ ಆಕ್ಟಿವಿಟಿ ಕೊಡ್ತೀನಿ ಅಂತ ಇಟ್ಕೊಳ್ಳಿ. ಆಮೇಲೆ ರೆಸ್ಟ್ ಮಾಡಿ. ರೆಸ್ಟ್ ಆದ್ಮೇಲೆ ನೀವು ನಾರ್ಮಲ್ ಏನಿದೆ ನಿಮ್ ಸ್ಟಡೀಸ್ ಏನಿದೆ ಅದನ್ನ ಮಾಡ್ಕೊಳ್ಳಿ. ಅಫ್ಕೋರ್ಸ್ ನಿಮ್ಗೆ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಇದು ಡಿಮ್ಯಾಂಡ್ ಆಫ್ ದ ಎಕ್ಸಾಮ್ ಅದೇ ಇರೋದ್ರಿಂದ ನೀವು ಮಾಡಲೇಬೇಕಾಗತ್ತೆ. ಸರ್ PSI ಟ್ರೈನಿಂಗ್ ಪ್ರೊಸೆಸ್ಸು ಸ್ವಲ್ಪ ಇನ್ಸೈಟ್ ಅನ್ನು ಕೊಡಿ, ಯಾವ ಥರ ಟ್ರೈನಿಂಗ್ ಇರುತ್ತೆ, ಆಮೇಲೆ ನೀವು ಟ್ರೈನಿಂಗ್ನಲ್ಲಿ ಮತ್ತು ನಿಮ್ಮ ರಿಯಲ್ ಲೈಫಿಗೆ ಏನು ಅನಿಸುತ್ತೆ ನಿಮಗೆ ಟ್ರೈನಿಂಗ್ ತೊಗೊಂಡ್ಮೇಲೆ ಏನಂತ ಸ್ವಲ್ಪ? ಆಕ್ಚುಲಿ PSI ಟ್ರೈನಿಂಗ್ ರೆಸ್ಪೆಕ್ಟಿವ್ ಆಫ್ ವೆದರ್ PSI ಅಥವಾ IPS ಟ್ರೈನಿಂಗ್ ಇರ್ಬೋದು, ಕಾನ್ಸ್ಟೇಬಲ್ ಟ್ರೈನಿಂಗ್ ಇರ್ಬೋದು, ಅದೊಂಥರ ಮೆಮೊರಬಲ್ ಇವೆಂಟ್ ಮತ್ತೆ ಒಂಥರ ಲೈಫ್ ಟೈಮ್ ಇವೆಂಟ್ ಅಂತ ನನ್ನ ಪ್ರಕಾರ ಹೇಳ್ತೀನಿ. ಏನಕ್ಕಂದ್ರೆ ನೀವೆಷ್ಟೇ ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಟ್ಟರು ಕೂಡ ನಿಮ್ಗೆ ಪೊಲೀಸ್ ಟ್ರೈನಿಂಗ್ ಸಿಗೋವಂಥದ್ದಲ್ಲ. ಅದು ನೀವು ಈ ಜಾಬ್ನ ಯು ಹ್ಯಾವ್ ಟು ಅರ್ನ್ ದಟ್ ಟ್ರೈನಿಂಗ್ ಅದನ್ನ ಹೇಳ್ಬೋದು. ಈಗ ಇದೊಂಥರ ಮೆಮೊರಬಲ್ ಎಕ್ಸ್ಪೀರಿಯನ್ಸ್. ಸೊ ನಿಮ್ಮ ಡೈಲಿ ರೂಟೀನ್ ಬೆಳಗ್ಗೆ ಒಂದು 5 ಗಂಟೆಗೆ ಶುರು ಆಗುತ್ತೆ, 5 ಗಂಟೆಯಿಂದ ನೀವು ರಾತ್ರಿ ಮಲ್ಗೋವರೆಗೂ ಕೂಡ ತುಂಬಾ ಬ್ಯುಸಿ ಆಗಿರ್ತೀರಾ. ಸೊ ನಿಮ್ಗೆ ಡ್ರಿಲ್ಸ್ ಇರುತ್ತೆ, ಫಿಟ್ನೆಸ್ಗೆ ರನ್ನಿಂಗ್ ಮಾಡಿಸ್ತಾರೆ, ಡ್ರಿಲ್ಸ್ ಇರುತ್ತೆ, ವೆಪನ್ ಟ್ರೈನಿಂಗ್ ಇರುತ್ತೆ, ಮತ್ತೆ ನಿಮ್ಗೆ ಇಂಡೋರ್ ಕ್ಲಾಸಸ್ ಇರುತ್ತೆ, ಹಾರ್ಸ್ ರೈಡಿಂಗ್ ಇರುತ್ತೆ, ಸ್ವಿಮ್ಮಿಂಗ್ ಇರುತ್ತೆ, ಡ್ರೈವಿಂಗ್ ಕಲ್ಸ್ಕೊಡ್ತಾರೆ. ಸೊ ಇಷ್ಟನ್ನ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಅಲಾಂಗ್ ವಿತ್ ನಿಮ್ಗೆ ಸಂಬಳ ಕೊಟ್ಟು ಕೂಡ ಅವರೇನೆ ಫ್ರೀ ಟ್ರೈನಿಂಗು ಕೊಡಿಸ್ತಾ ಇದ್ದಾರೆ. ಸೊ ನೀವ್ ಹೆಂಗಂದ್ರೆ ಇಷ್ಟೆಲ್ಲ ಮಾಡ್ಬೇಕು ಅಂತ ಹೇಳಿದ್ರೆ ನೀವು ಇದು ಒಂದು ಮೋಟಿವೇಶನ್ ಫ್ಯಾಕ್ಟರ್ ತರ ನೀವು ಇಟ್ಕೋಬೇಕು. ಅಂದರೆ ಫಿಸಿಕಲ್ ಟ್ರೈನಿಂಗು ಒಳ್ಳೆ ಎಂಜಾಯ್ ಮಾಡಿದ್ದೀರಾ, ಅದ್ರ ಜೊತೆಗೆ ನೀವು ಮೆಂಟಲಿ ಮತ್ತು ಹೆಲ್ತ್ ಚೆನ್ನಾಗಿರುತ್ತೆ. ಆ ಟ್ರೈನಿಂಗು ಎಲ್ಲಿ ಸಿಗಲ್ಲ, ಆ ಥರ ಒಂದು ಎಂಜಾಯ್ಮೆಂಟ್ ಮೂಮೆಂಟ್ ಅಂತ ಹೇಳ್ಬೋದು ಅಲ್ಲ. ಈಗ ನೆಕ್ಸ್ಟ್ ನಮ್ಮ ವಿದ್ಯಾರ್ಥಿಗಳು ಇರ್ತಾರಲ್ಲ, ಅವರಿಗೆ ನೀವು ಬೆಸ್ಟ್ ಅಡ್ವೈಸು ಈ PSI ಆಗಬೇಕಂತ ಹೇಳ್ತಾ ಇರ್ತಾರೆ. ಅದು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಪ್ರಿಪ್ರೇಷನ್ಗೆ ಬರ್ತಾ ಇರ್ತಾರೆ. ಈಗ ನೋಡಿರ್ಬೋದು ನಾವು ಧಾರವಾಡನಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ಬಂದು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಾರೆ. ಏನೋ ಒಂದು ರೀಸನ್ ಇರುತ್ತೆ, ಏನೋ ಒಂದು ಮೆಂಟಲಿ ಪ್ರೆಷರು, ಸ್ಟ್ರೆಸ್ಸು ಏನೋ ಮಾಡ್ಕೊಂಡ್ಬಿಟ್ಟು ಮೊನ್ನೆ ಒಬ್ಬರು ಸೂಸೈಡ್ ಮಾಡ್ಕೊಂಡ್ರು ಸ್ಟೂಡೆಂಟ್. ಈ ಥರ ಹುಡುಗರು ಕಾಂಪಿಟೇಟಿವ್ ಫೀಲ್ಡಿಗೆ ಬಂದುಬಿಟ್ಟು ಈ ಥರ ಅಂಥ ಹುಡುಗರಿಗೆ ಅಂಥ ಕಾಂಪಿಟೇಟಿವ್ ಬಂದು ಅದೇ ಲೈಫಾ ಅಥವಾ ಬೇರೆದು ಅಪಾರ್ಚುನಿಟಿನೂ ಇರುತ್ತೆ. ಈ ಥರ ನೀವು ಆ ಹುಡುಗರಿಗೆ ಏನು ಅಡ್ವೈಸ್ ಮಾಡೋಕ್ಕೆ ಇದು ಮಾಡ್ತೀರಾ? PSI ಬಂದು ಅಥವಾ PSI ಆಗಿರ್ಬೋದು, ಬೇರೆ ಎಕ್ಸಾಮ್ ಯಾವುದೇ ಆಗಿರ್ಬೋದು, ಸ್ಟ್ರೆಸ್ಸು ಪ್ರೆಷರು ಏನಿರುತ್ತಲ್ಲ ಅದೆಲ್ಲ ಹೆಂಗೆ ಇದು ಮಾಡಿದೆ ಓವರ್ಕಮ್? ನನ್ನ ಪ್ರಕಾರ ಎಕ್ಸಾಮ್ನ ನೀವು ಎಕ್ಸಾಮ್ ಥರ ನೋಡ್ಬೇಕಷ್ಟೇ, ಇದೇ ಲೈಫ್ ಅಂತ ನೋಡಬಾರ್ದು. ಲೈಫ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಎನಿಥಿಂಗ್ ಎಲ್ಸ್. ಇದೊಂದು ಪಾರ್ಟ್ ಆಫ್ ದ ಲೈಫ್ ಅಷ್ಟೇ. ನೀವು ಎಕ್ಸಾಮ್ ಬರಿತೀರಾ, ಜಾಬ್ ತಗೋತೀರಾ, ಅದು ಮುಖ್ಯ.
ಮತ್ತೆ ನಮ್ಮ ಕೈಯಲ್ಲಿ ಏನಿದೆ ಅದ್ರ ಬಗ್ಗೆ ನಾವು ವರಿ ಮಾಡ್ಕೋಬೇಕು. ನಮ್ಮ ಕೈಯಲ್ಲಿ ಏನಿದೆ ಪ್ರಯತ್ನ ಅಷ್ಟೇ ನಮ್ಮ ಕೈಯಲ್ಲಿ ಇರೋದು, ಹಾ ಹಾ ಪ್ರತಿಫಲ ನಮ್ಮ ಕೈಯಲ್ಲಿ ಇಲ್ಲ. ಹಾ ಸೊ ನೀವು ರೈಟ್ ಎಫರ್ಟ್ ರೈಟ್ ಟೈಮಲ್ಲಿ ಹಾಕಿದ್ರೆ ಪ್ರತಿಫಲ 100% ಬರುತ್ತೆ, ಅದ್ರಲ್ಲಿ ಎರಡು ಮಾತಿಲ್ಲ. ಬಟ್ ನೀವು ಬರ್ಲೇಬೇಕು ಅಂತಿಲ್ಲ, ನಿಮ್ಗಿಂತ ಚೆನ್ನಾಗಿ ಪರ್ಫಾರ್ಮ್ ಮಾಡಿರೋರು ಇರ್ಬೋದು ಅಲ್ವಾ. ಸೊ ಪರಿಶ್ರಮ ನೀವು ಬೆಸ್ಟ್ ಆಗ್ತೀನಿ 100% ಆಗ್ತೀನಿ ಅಂತ ಅನ್ಕೊಳ್ಳಿ. ಹಾ ಮತ್ತೆ ಈ PSI ಎಕ್ಸಾಮ್ಗೆ ನಾನು ಹೇಳೋದೇನು ಅಂತ ಹೇಳಿದ್ರೆ, ಯು ಹ್ಯಾವ್ ಟು ಯೂಸ್ ರೈಟ್ ಸ್ಟ್ರಾಟಜಿ. ಏನ್ ಬರ್ತಿದೆ ಹಂಗ್ ಓದಿ. ನೀವು ದಿನಕ್ಕೆ 12 ಗಂಟೆ ಓದ್ದೆ 16 ಗಂಟೆ ಓದ್ದೆ ಅಂತ ಎಲ್ಲ ಹೇಳ್ಬಿಟ್ರೆ ಆಗ್ಬಿಡುತ್ತೆ ಅನ್ನೋದೆಲ್ಲ ಸುಳ್ಳು. ಸೊ ನೀವು ಏನ್ ಇದಕ್ಕೆ ರಿಲವೆಂಟ್ ಆಗಿದೆ, ನೀವು PYQs ನೋಡಿ, ಅದಕ್ಕೇನು ಎಕ್ಸಾಮ್ ರಿಲವೆಂಟ್ ಇದೆ ಆ ತರ ಪ್ರಿಪರೇಷನ್ ಮಾಡಿ. ಸೊ ನೀವು ಗೈಡ್ ಬುಕ್ ಹೋಗದೆ ಸ್ಟ್ಯಾಂಡರ್ಡ್ ಬುಕ್ಸ್ ನ ಓದ್ಕೊಂಡು ಪ್ರಿಪರೇಷನ್ ಮಾಡಿ, ಮಾಕ್ ಟೆಸ್ಟ್ ತಗೊಳ್ಳಿ, ರೈಟಿಂಗ್ ಪ್ರಾಕ್ಟೀಸ್ ಮಾಡಿ. ಇದನ್ನ ಕನ್ಸಿಸ್ಟೆಂಟ್ ಆಗಿ ಇದೊಂದು ರೊಟೀನ್ ಆಗ್ಬಿಡ್ಬೇಕು ನಿಮ್ಗೆ. ಮೇ ಬಿ ಇವಾಗ 600 ಪೋಸ್ಟ್ ಬರ್ತಿದೆ ಅಂತ ನಂಗೆ ತಿಳಿದು. ಸೊ ಅದೇ ಈಗ ನೀವು ಈಗ ಇನ್ನೊಂದು 6 months ಅಲ್ಲಿ ಅಥವಾ 3 months ಅಲ್ಲಿ ಎಕ್ಸಾಮ್ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಟೈಮ್ ಟೇಬಲ್ ಹಾಕೊಂಡ್ಬಿಡಿ. ಇವಾಗ ರಿಲೀಜಿಯಸ್ ಆಗಿ ಅದನ್ನ ಫಾಲೋ ಮಾಡಿ. ಡೋಂಟ್ ವರಿ ಅಬೌಟ್ ದ ರಿಸಲ್ಟ್ಸ್, ಏನಾರು ಆಗ್ಲಿ. ಸೊ ಇದಕ್ಕಿಲ್ಲ ಅಂತ ಹೇಳಿದ್ರೆ ಬೇರೆ ಎಕ್ಸಾಮ್ 100% ಆಗುತ್ತೆ. ಸೊ ನೀವು ಇದೇ ಎಕ್ಸಾಮ್ ಕ್ಲಿಯರ್ ಮಾಡ್ತೀನಿ ಅಂತ ಹಾಗೆ ಆಗುತ್ತೆ ಅಂತ ಮೈಂಡ್ ಸೆಟ್ ಇಟ್ಕೊಂಡು ಇದನ್ನ ಇಂಪ್ಲಿಮೆಂಟ್ ಮಾಡಿ ನಿಮ್ಮ ಟೈಮ್ ಟೇಬಲ್ ಪ್ರಕಾರ. ಈ ಮಂತಲ್ಲಿ ಇಷ್ಟು ಬುಕ್ಸ್ ಮುಗಿಸ್ಬೇಕು. ಸೊ ನೀವು ಸುಮಾರು ಥರ ಟಾರ್ಗೆಟ್ಸ್ ಇಟ್ಕೊಳ್ಳಿ. ಡೈಲಿ ಟಾರ್ಗೆಟ್ಸ್ ಇಟ್ಕೊಳ್ಳಿ, ವೀಕ್ಲಿ ಟಾರ್ಗೆಟ್ಸ್ ಇಟ್ಕೊಳ್ಳಿ, ಮಂತ್ಲಿ ಟಾರ್ಗೆಟ್ಸ್ ಇಟ್ಕೊಳ್ಳಿ. ಮತ್ತೆ ವೀಕ್ಲಿ ಟೆಸ್ಟ್ ಎಷ್ಟು ಬರೀಬೇಕು, ಮಂತ್ಗೆ ಎಷ್ಟು ಟೆಸ್ಟ್ ಬರೀಬೇಕು, ಈ ತರದ ಒಂದೊಂದಷ್ಟು ನೀವೇ ಒಂದು ಟಾರ್ಗೆಟ್ಸ್ ಇಟ್ಕೋಬೇಕು. ಮತ್ತೆ ಆ ಟಾರ್ಗೆಟ್ಸ್ ಇಟ್ಟಾದ್ರೆ ನೀವೇ ಒಂಥರ ಟ್ರೀಟ್ ಮಾಡ್ಕೋಬೇಕು ನಿಮ್ಗೆ. ಮೇ ಬಿ ನಾವು ಇಷ್ಟು ರೀಚ್ ಆದ್ರೆ ನಾನು ಮೂವಿಗೆ ಹೋಗ್ತೀನಿ, ಇಷ್ಟು ರೀಚ್ ಆದ್ರೆ ನಾನು ಫ್ರೆಂಡ್ಸ್ ಜೊತೆ ಇದಕ್ಕೆ ಹೋಗಿ ಬರ್ತೀನಿ, ಹೊರಗಡೆ ಹೋಗಿ ಬರ್ತೀನಿ. ಆ ತರ ನೀವೇ ಒಂದು ಟಾರ್ಗೆಟ್ಸ್ ಇಟ್ಕೊಂಡು ಸೊ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ 100% ಸಕ್ಸಸ್ ಅಂತೂ ಸಿಕ್ಕೇ ಸಿಗುತ್ತೆ. ಅಂದ್ರೆ ನೀವು ರಿಸಲ್ಟ್ಸ್ ಡೋಂಟ್ ಲೂಸ್ ಹೋಪ್, ಸ್ಟೇ ಬೋಲ್ಡ್. ಸರ್, ಇದು ಎಕ್ಸಾಮ್ ಪ್ರಿಪರೇಷನ್ಗೆ ನೀವು PYQ ಮತ್ತು ಆಮೇಲೆ ನೀವು ವೀಕ್ಲಿ ಹೋಗಿ ಟೆಸ್ಟ್ ಸೀರೀಸನ್ನು ಅಟೆಂಡ್ ಮಾಡ್ತೀರಿ ಅಂತ ಹೇಳಿದರೆ, ಅದೇ ಇದು ಮೈಂಡ್ ಮಾಡ್ಕೊಂಡ್ಬಿಟ್ಟು ನಾವು PSI ಟೆಸ್ಟ್ ಸೀರೀಸನ್ನು ಸ್ಟಾರ್ಟ್ ಮಾಡಿದ್ದೇವೆ ನಾವು. ಅದೇ ಥರ ನಮ್ಮ FTS ಅಕಾಡೆಮಿಲಿಂದ ನಾವು PSI ಟೆಸ್ಟ್ ಸೀರೀಸನ್ನು ಶುರು ಮಾಡ್ತಾಯಿದ್ದೇವೆ. PSI ಟೆಸ್ಟ್ ಸೀರೀಸು, ಈ ಟೆಸ್ಟ್ ಸೀರೀಸ್ ಭಾಳ ಇಂಪಾರ್ಟೆನ್ಸ್ ಇದೆ ಅಂತ ಹೇಳಿದ್ದಾರೆ. ಓಕೆ, ಇವಾಗ ನೀವು UPSC 2 ಇಂಟರ್ವ್ಯೂವನ್ನು ಕೊಟ್ಟಿದ್ದಾರೆ ಈಗ. ಆಮೇಲೆ PSI ಫಸ್ಟ್ ಅಟೆಂಪ್ಟಲ್ಲಿ ಕ್ಲಿಯರ್ ಮಾಡಿದ್ದಾರೆ. ಎಷ್ಟೋ ಜನ PSIಗೋಸ್ಕರ 6 ಅಟೆಂಪ್ಟ್ ಮಾಡಿ ಆಮೇಲೆ ಫೈನಲಾಗಿ ಸಕ್ಸಸ್ ಆಗಿರ್ತಾರೆ. UPSC ಜರ್ನಿನೂ ಅದು ಒಂದು ಅವ್ರದ್ದೇ ಒಂದು ಡಿಫ್ರೆಂಟ್ ಜರ್ನಿ ಇರುತ್ತೆ. ಇವಾಗ ಗೋಲ್ಡನ್ ಪೀಸ್ ಆಫ್ ಅಡ್ವೈಸ್ ಫಾರ್ ದಿ UPSC ಆಸ್ಪಿರೆಂಟ್ಸ್ ಆ್ಯಂಡ್ ಆಲ್ಸೋ PSI ಆಸ್ಪಿರೆಂಟ್ಸ್ಗೆ, UPSC ಆಸ್ಪಿರೆಂಟಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಆಮೇಲೆ ಫೈನಲಾಗಿ ನಮ್ಮ KPSC ಮತ್ತು PSI ಹುಡುಗರಿಗೆ, ಪ್ರಿಪರೇಷನ್ ಹುಡುಗರಿಗೆ ಏನು ಅಡ್ವೈಸ್ ಮಾಡೋಕ್ಕೆ ಇಷ್ಟಪಡ್ತೀರಾ ನೀವು? ಓಕೆ, ಫಸ್ಟ್ ಆಫ್ ಆಲ್ ನೀವು ಟೆಸ್ಟ್ ಸೀರೀಸ್ ಲಾಂಚ್ ಮಾಡಿದ್ದೀರಾ ಅಂತ ಹೇಳಿದ್ವಿ. ಸೊ ಅದು ತುಂಬ ರಿಲೆವೆಂಟ್ ಇದೆ. ಸೊ ವಿಶ್ ಯು ಆಲ್ ದಿ ಬೆಸ್ಟ್ ಫಾರ್ ದ್ಯಾಟ್. ಥ್ಯಾಂಕ್ ಯು. ಸೊ ಸ್ಟೂಡೆಂಟ್ ಆಸ್ಪಿರೆಂಟ್ಸ್ ಕೂಡ ಅದನ್ನು ಸದುಪಯೋಗ ಪಡಿಸ್ಕೋಬೇಕು. ಬರೀ ಟೆಸ್ಟ್ ಸೀರೀಸ್ ಬರೆಯೋದೇ ಇಲ್ಲ, ವಿತ್ ಸ್ಟಡಿ ಪ್ರಿಪ್ರೇಷನ್ನು ಟೆಸ್ಟ್ ಸೀರೀಸ್ನ ಅಟೆಂಡ್ ಮಾಡಿ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಸೊ ಮತ್ತು UPSC ಆಸ್ಪಿರೆಂಟ್ಸ್ಗೆ ನಾನು ಪೀಸ್ ಆಫ್ ಅಡ್ವೈಸ್ ಅಂತ ಹೇಳಿದ್ರೆ, ಸೊ ಪೇಷನ್ಸ್ ಇರಬೇಕು. ಹಾಗೇ ಆಗುತ್ತೆ ಅಂತ 100% ಎಫರ್ಟ್ ಹಾಕಿ. ಸೊ ಪುಟ್ ಯುವರ್ 100% ಇರೆಸ್ಪೆಕ್ಟಿವ್ ಆಫ್ ವಾಟ್ ಎವರ್ ರಿಸಲ್ಟ್ ಮೈಟ್ ಕಮ್. ಸೊ ನಿಮ್ಗೆ ಹಾಗೆ ಆಗುತ್ತೆ. ಮತ್ತು ರೈಟ್ ವೇಯಲ್ಲಿ ಎಫರ್ಟ್ ಹಾಕಬೇಕು. ಸೊ ಇನ್ ಟರ್ಮ್ಸ್ ಆಫ್ ಅವರ್ಸು ಅಥವಾ ಅಷ್ಟು ಓದಿದೆ ಇಷ್ಟು ಅಟೆಂಪ್ಟ್ ಮಾಡಿದೆ ಅನ್ನೋದಕ್ಕಿಂತ ಏನು ಜುಡಿಷಿಯಸ್ ಆಗಿ ಏನು ಅದಕ್ಕೆ ಬೇಕು ಅದನ್ನು ಪ್ರಿಪ್ರೇಷನ್ಗೆ ಎಫರ್ಟ್ ಹಾಕಿ. ಟಾಕ್ ಟು ಯುವರ್ ಸೀನಿಯರ್ಸು, ಯಾರು ಕ್ಲಿಯರ್ ಮಾಡಿದ್ದಾರೆ, ಯಾರು ಮಲ್ಟಿಪಲ್ ಅಟೆಂಪ್ಟ್ಸ್ ಕೊಟ್ಟು ಇಂಟರ್ವ್ಯೂ ಲೆವೆಲ್ವರೆಗೆ ಹೋಗಿದ್ದಾರೆ, ಸೊ ಯಾರು ನಿಮ್ಗೆ ಚೆನ್ನಾಗಿ ತಿಳ್ಕೊಂಡು ಅವರಿಂದ ತೊಗೊಂಡು. ಯಾಕೆಂದರೆ ಇದು 1 year ಇಟ್ರೇಷನ್ ಇರುತ್ತೆ. ನೀವು 1 ಮಿಸ್ಟೇಕ್ ಮಾಡಿದ್ರೆ 1 year ನೀವು ಕಾಯಬೇಕಾಗುತ್ತೆ. ಸೊ ಆ ಮಿಸ್ಟೇಕ್ಸ್ನೆಲ್ಲ ಫಸ್ಟೇ ಫೋರ್ಸಿ ಮಾಡಿ ಈಗಲೇ ಸರಿಪಡಿಸ್ಕೊಂಡ್ರೆ 100% ಆಗುತ್ತೆ. ಸೊ ಅದ್ರ ಮೇ ಬಿ ನಾವು PSI ಬಗ್ಗೆ ಇವತ್ತು ಮಾತಾಡ್ತಿರೋದ್ರಿಂದ ಸೊ UPSC ಬಗ್ಗೆ ಜಾಸ್ತಿ ಮಾತಾಡೋದಷ್ಟು ರಿಲೆವೆಂಟ್ ಅಲ್ಲ ಅಂತ ಅನಿಸುತ್ತೆ. ಮೇ ಬಿ ಇನ್ನೊಂದು ವೇದಿಕೆಯಲ್ಲಿ ಅದನ್ನು ಮಾತಾಡೋಣ. ಸೊ ಈಗ PSI ಆಸ್ಪಿರೆಂಟ್ಸ್ಗೆ ನನ್ನ ಪೀಸ್ ಆಫ್ ಅಡ್ವೈಸ್ ಅಂತ ಹೇಳಿದ್ರೆ, ಇದೊಂದು ಗೋಲ್ಡನ್ ಆಪರ್ಚುನಿಟಿ, ಈಗ ಒಂದು ರಿಕ್ವೈರ್ಮೆಂಟ್ ಬರ್ತಿರೋದು. ಸೊ ಅದನ್ನು ನೀವು ಪುಟ್ ಯು 100% ಆ್ಯಂಡ್ 100% ನೀವು ಎಫರ್ಟ್ ಹಾಕಿ ಅದನ್ನ ಕ್ಲಿಯರ್ ಮಾಡೋಕ್ಕೆ ನೀವು ಎಲ್ಲ ಎಫರ್ಟನ್ನು ಹಾಕಿ. ಲೈಕ್ ಐ ಟೋಲ್ಡ್ ಬಿಫೋರ್, ಸೊ ಏನೇನು ಸ್ಟೇಜಸ್ ಬರ್ತಿದೆ, ಅದಕ್ಕೆ ಏನೇನು ಮಾಡಬೇಕು, ನೀವು ಅದಕ್ಕೊಂದು ಟೈಮ್ ಟೇಬಲ್ ಮಾಡಿಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಇಂಪ್ಲಿಮೆಂಟೇಷನಲ್ಲೇ ಇರೋದು. ಈಗ ಎಲ್ಲರೂ ಹೇಳ್ತಾರೆ ನಾನು ಹೇಳ್ಬೋದು ಇದನ್ನೇ ಮಾಡಬೇಕು ಅಂತ, ಆಕಾಶ್ ಅವ್ರು ಹೇಳ್ಬೋದು ಇದೇ ಮಾಡಿ ಅಂತ. ಬಟ್ ಅಲ್ಟಿಮೇಟ್ಲಿ ಅದು ಇಂಡಿವಿಜುವಲ್ ಅದನ್ನ ಇಂಪ್ಲಿಮೆಂಟ್ ಮಾಡೋದ್ರಷ್ಟೇ ಅದು ನಿಮ್ಗೆ ಸಕ್ಸಸ್ ಆಗಕ್ಕೆ ಸಾಧ್ಯ. ಸೊ ಆ ಕಡೆಗೆ ಏನು ಧೃತಿಗೆಡದೆ ಸೊ ಹಾಗೆ ಆಗುತ್ತೆ ಅಂತ ರೈಟ್ ಆ್ಯಟಿಟ್ಯೂಡಲ್ಲಿ ಸೊ ನಿಮ್ಮ ಕರ್ತವ್ಯದ ಬಗ್ಗೆ ನೀವು ಯೋಚನೆ ಮಾಡ್ತಾ ಎಫರ್ಟ್ ಹಾಕಿ. ಸರ್, ನಮ್ಮ ಫೈನಲ್ ಕ್ವಶನ್ ಏನಂತಂದರೆ,
ಈಗ ಎಕ್ಸಾಮ್ ಇರುತ್ತೆ, ಒಂದು 8-10 ದಿನದಲ್ಲಿ ಎಕ್ಸಾಮ್ ಇರುತ್ತೆ. ಅವಾಗ ನಾವು ಸ್ಟಾರ್ಟಿಂಗ್ ಪ್ರಿಪರೇಷನ್ ಮಾಡೋ ಟೈಮಿಗೆ ಫುಲ್ ನೈಟ್ ಎಲ್ಲ ಓದ್ಬಿಟ್ಟು ಬೆಳಗ್ಗೆ ನಿದ್ದೆ ಮೂಡ್ನಲ್ಲಿ ಈ ಥರ ಎಕ್ಸಾಮ್ ಅಟೆಂಡ್ ಮಾಡೋಕ್ಕೆ ಹೋಗ್ತಿದ್ದೆವು. ಅಂದರೆ ಅದು ಲಾಸ್ಟ್ ಮೂಮೆಂಟ್ ಪ್ರಿಪರೇಷನ್ ಏನಿರುತ್ತಲ್ಲ, ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ಥರ ಲಾಸ್ಟ್ ಮೂಮೆಂಟ್ ಪ್ರಿಪರೇಷನ್ನು ಅದು ಈ ಫಸ್ಟ್ ಅಟೆಂಪ್ಟ್ ಆಗಿರ್ಬೋದು, ಯಾವುದೇ ಅಟೆಂಪ್ಟ್ ಆಗಿರ್ಬೋದು. ಎಕ್ಸಾಮ್ ನಾಳೆ ಅಂತಂದರೆ ಇವತ್ತಿನ ದಿನ ಆ ಹುಡುಗರು ಸ್ಟೂಡೆಂಟ್ಸು ಯಾವ ಥರ ಮೈಂಡ್ ಸೆಟ್ ಇರಬೇಕು, ಯಾವ ಥರ ಇದ್ದರೆ ನೀವು ಎಕ್ಸಾಮ್ ಜಾಸ್ತಿ ಸಕ್ಸಸ್ ರೇಟು ಜಾಸ್ತಿ ಇರುತ್ತೆ. ಈಗ ಫುಲ್ ನೈಟೆಲ್ಲ ಓದ್ಬಿಟ್ಟು ಬೆಳಿಗ್ಗೆ ಹೋಗಿ ಎಕ್ಸಾಮ್ ಸೆಂಟ್ರಲ್ಲಿ ಕೂಡೋದು, ಈ ಥರ ತುಂಬ ಹುಡುಗರು ಮಾಡ್ತಾರೆ. ಅವರಿಗೆ ಅದನ್ನು ಹೆಂಗೆ ಹ್ಯಾಂಡಲ್ ಮಾಡೋದು ಆ ಮೂಮೆಂಟು, ಲಾಸ್ಟ್ ಮೂಮೆಂಟ್ ಮಾಡಿದ್ದಾರೆ. ನಾನು ಕೂಡ ಅದೇ ಮಿಸ್ಟೇಕ್ ಸುಮಾರು ಎಕ್ಸಾಮ್ಸ್ ಅಲ್ಲಿ ಮಾಡಿದ್ದೀನಿ. ಸೊ ಅದು ಆ ಟೆನ್ಷನ್ ಇರುತ್ತೆ. ಬಟ್ ನಾ ಹೇಳ್ದಂಗೆ ನಿದ್ದೆ ಕೂಡ ತುಂಬಾ ಮುಖ್ಯ. ಇದ್ರೆ ಇಟ್ಸ್ ವೆರಿ ಮಚ್ ಎಸೆನ್ಷಿಯಲ್ ಫಾರ್ ಎಕ್ಸಾಮ್ಸ್. ಸೊ ನೀವು ಹಿಂದೊಂದು ದಿನ ಕರೆಕ್ಟಾಗಿ ನಿದ್ದೆ ಮಾಡಿಲ್ಲ ಅಂತ ಹೇಳಿದ್ರೆ ನೀವು ಇಷ್ಟೆಲ್ಲ ತಿಂಗಳಾನ್ಗಟ್ಲೆ ವರ್ಷಾನ್ಗಟ್ಲೆ ಮಾಡಿರೋ ಎಫರ್ಟ್ ಎಲ್ಲ ನೀರ್ಗೆ ಹಾಕ್ದಂಗೆ ಆಗ್ಬಿಡುತ್ತೆ. ಸೊ ಅದಕ್ಕೆ ಆ ಮಿಸ್ಟೇಕ್ಸ್ ಮಾಡಕ್ ಹೋಗ್ಬೇಡಿ. ಸೊ ನಾನು ಹೇಳೋದೇನು ಅಂತ ಹೇಳಿದ್ರೆ, ಯು ಶುಡ್ ಹ್ಯಾವ್ ಎ ಟಾರ್ಗೆಟ್ಸ್ ಲೈಕ್ ಐ ಟೋಲ್ಡ್ ಬಿಫೋರ್, ವೀಕ್ಲಿ ಮಂತ್ಲಿ ಆ ಥರ. ಎಕ್ಸಾಮ್ 1 ವೀಕ್ ಮುಂಚೆ ಏನು ಮಾಡ್ತೀನಿ, ಹಿಂದೊಂದು ದಿನ ಏನು ಮಾಡ್ತೀನಿ ಅದು ಒಂದು ಟಾರ್ಗೆಟ್ಸ್ ಇಟ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಮಲ್ಟಿಪಲ್ ಆಗಿ ಅದೇ ಕ್ವಶನ್ಸ್ ಕೇಳ್ತಿದ್ದಾರೆ, ಅದು ಫ್ರೆಶ್ ಮೆಮೊರಿ ಇರಬೇಕು ಅಂತ ಹೇಳಿದ್ರೆ ಹಿಂದೊಂದು ದಿನ ಅದನ್ನ ಮಾತ್ರ ನೋಡ್ಕೊಂಡು ಹೋಗೋದು, ಹೋಗಕ್ಕೆ ಮುಂಚೆ ಅದನ್ನ ನೋಡ್ಕೊಳ್ಳೋದು, ಅಥವಾ 1 ವೀಕ್ ಮುಂಚೆ ರಿವಿಷನ್ ಏನೇನು ಮಾಡಬೇಕು ಅಂತ ಒಂದು ಚೆಕ್ ಲಿಸ್ಟ್ ಮಾಡಿಟ್ಕೊಳ್ಳೋದು, ಆ ಥರ ಮಾಡ್ಕೊಳ್ಳಿ. ಮತ್ತೆ 100% ಇನ್ನೊಂದು ದಿನ ಮಲಗಲೇಬೇಕು. ಸೊ ಅದ್ರಲ್ಲಿ ಕಾಂಪ್ರಮೈಸ್ ಇಲ್ಲ. ಬಿಲೀವ್ ಇನ್ ಯರ್ ಎಫರ್ಟ್. ನೀವು ಇಷ್ಟು ತಿಂಗಳಾನ್ಗಟ್ಲೆ ಓದಿದ್ದೀರಾ, ಆ ಎಫರ್ಟ್ನ ನಂಬಿ ಸೆಲ್ಫ್ ಬಿಲೀಫ್ ಇದ್ರೆ ಅದು ಹಾಗೇ ಆಗುತ್ತೆ. ಏನೇ ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ ಒಂದು ಪೇಪರು. ಸೊ ನೀವು ಎಲಿಮಿನೇಟ್ ಮಾಡೋದಿರುತ್ತೆ. ಸೊ ನೀವು ಒಂಥರ ಕಾಮ್ನೆಸ್ ತುಂಬಾ ಇಂಪಾರ್ಟೆಂಟ್. ಮತ್ತೆ ಗೆಸ್ ವರ್ಕ್ ಮಾಡಬೇಕು. ಪ್ರೆಷರಲ್ಲಿ ಮಾಡಿದ್ರೆ ಗೊತ್ತಿರೋ ಕ್ವಶನ್ಸ್ ತಪ್ಪಾಗ್ಬಿಡುತ್ತೆ. ಸೊ ಅದರಿಂದ ಲಾಸ್ಟ್ ಮಿನಿಟ್ ಮಿಸ್ಟೇಕ್ಸ್ ಮಾಡಕ್ ಹೋಗ್ಬೇಕು. ಅಂದರೆ ಲಾಸ್ಟ್ ಮಿನಿಟ್ನಲ್ಲಿ ನಾವು ಮಾಡಿರತಕ್ಕಂಥ ನೋಟ್ಸ್ ರಿವಿಷನ್ ಮಾಡೋದು, ಆಮೇಲೆ ಮೆಂಟಲಿ ಪೀಸ್ ಆಗಿರೋದು, ಇದು ಮೇನ್ ಇಂಪಾರ್ಟೆಂಟ್ ಅಂತೀರ. ನಾಳೆ ಎಕ್ಸಾಮ್ ಸೆಂಟರ್ನಲ್ಲಿ ಹೋಗುವಾಗ ಅದು ರಿವಿಷನ್ ಏನೇ ನೋಟ್ಸ್ ಮಾಡಿರ್ತಾರೆ ಒಂದು ಟೈಮ್ ಗೋ ಥ್ರೂ ಮಾಡಿಬಿಟ್ಟು ಅದು ನಾಳೆ ಪೀಸ್ಫುಲ್ ಆಗಿ ಎಕ್ಸಾಮ್ ನೋಟ್ಸ್ ಓದಬೇಕು. ಇಲ್ಲ ನೋಟ್ಸ್ ರಿವಿಷನ್ ಮಾಡಬಾರ್ದು. ರಿವಿಷನ್ಗೆ ಅಂತಾನೆ ಒಂದಷ್ಟು ಇಟ್ಕೋಬೇಕು. ಏನೇನ್ ಮಾಡ್ಬೇಕು ಅಂತ ನಿಮ್ಮ ಹತ್ರ ಇರ್ಬೇಕು ಅಂತದಷ್ಟೇ ನೋಡ್ಕೋಬೇಕು. ಎಲ್ಲ ನೋಡ್ಕೊಂಡ್ರೆ ಇನ್ನು ಇಷ್ಟು ಓದೋದಿದೆ ಅಂತ ಆಗ್ತದೆ, ಪ್ರೆಷರ್ ಆಗ್ಬಿಡುತ್ತೆ. ಅಂದ್ರೆ ನಾವು ಏನೇನು ರಿವಿಷನ್ ಇದೆ ಫಸ್ಟ್ ನೋಟ್ಸ್ ಮಾಡಿ ಇಟ್ಕೊಂಡು ಅದನ್ನ ರಿವಿಷನ್ ಮಾಡ್ಕೊಂಡ್ಬಿಟ್ಟು ಎಕ್ಸಾಮ್ಗೆ ಹೋಗಿ ಕಾನ್ಫಿಡೆನ್ಸ್ ಆಗಿ ಸೆಲ್ಫ್ ಬಿಲೀಫ್ನಿಂದ ಎಕ್ಸಾಮನ್ನು ಅಟೆಂಡ್ ಮಾಡ್ಬೇಕನ್ನೋದು ನಿಮ್ದು ಅಡ್ವೈಸ್. ಥ್ಯಾಂಕ್ ಯು ವಸಿಷ್ಠ SR ಅವರೇ, ನಮ್ಗೆ ಇಷ್ಟೊಂದು ನಿಮ್ಮದು ಡ್ಯೂಟಿ ಬಿಟ್ಟು ನಮ್ಗೆ ಬಂದು ಈಗ ಇಷ್ಟೊಂದು ಟೈಮ್ ಕೊಟ್ಟಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ ಯು. ಆ್ಯಂಡ್ ಮುಂದೆ ನಿಮ್ಗೆ ನೆಕ್ಸ್ಟ್ ಕರಿಯರ್ ಒಳ್ಳೆಯದಾಗಲಿ. ಆಮೇಲೆ ನೆಕ್ಸ್ಟ್ UPSC ಅಟೆಂಪ್ಟ್ ಕೊಡಿ. ನಾವು ನಿಮ್ಮನ್ನು IPS ಆಗಿ ನೋಡೋದು ಇಷ್ಟ ಇದೆ. ಓಕೆ, ಥ್ಯಾಂಕ್ ಯು ಫಾರ್ ಗಿವಿಂಗ್ ದಿಸ್ ಮಚ್ ಆಫ್ ಟೈಮ್ ಫಾರ್. ಓಕೆ, ಥ್ಯಾಂಕ್ಸ್ ಆಕಾಶ್. ನಮಗೆ ಇದೊಂದು ವೇದಿಕೆ ಕೊಟ್ಟು ನಮ್ಮ ಆಸ್ಪಿರೆಂಟ್ಸ್ಗೆ ನಾವು ಮಾಡಿರೋವಂಥ ತಪ್ಪುಗಳು ಅಥವಾ ನಾವು ನಮ್ಮ ಕಡೆಯಿಂದ ಒಂದಷ್ಟು ಹೆಲ್ಪ್ ಆಗಬೇಕು ಅಂತ ಹೇಳಿ ನಾವು ಕೇಳ್ಕೊಂಡಾಗ, ಸೊ ನಮ್ಮ ಕಡೆಯಿಂದ ಏನಾದ್ರು ಒಂದಷ್ಟು ಸ್ವಲ್ಪ ಆಗ್ಬೋದು ಅನ್ನೋ ಉದ್ದೇಶಕ್ಕೆ ನಾವು ಇದೊಂದು ಹೇಳಿದ್ದೀವಿ. ಸೊ ನಾನು ಹೇಳಿರೋ ಅಂಥದ್ದು ನಾನೇನು ಮಾಡಿದ್ದೀನಿ ಅನ್ನೋದು. ಸೊ ಎಲ್ಲರಿಗೂ ಕೂಡ ಇಂಡಿವಿಜುವಲ್ ಆಗಿ ಅವ್ರದ್ದೇ ಆದಂಥ ಒಂದಷ್ಟು ಗುಡ್ ಥಿಂಗ್ಸ್ ಇರುತ್ತೆ. ಸೊ ನಾನು ಹೇಳಿದ್ದನ್ನು ತೊಗೊಂಡು ನಿಮ್ಮದೇ ಆದ ಓನ್ ಪ್ಲ್ಯಾನ್ನ ಇಂಪ್ಲಿಮೆಂಟ್ ಮಾಡಿಕೊಂಡು ಸೊ ನೀವು ಮಾಡಿ. ಸೊ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಆಲ್ ದ ಆಸ್ಪಿರೆಂಟ್ಸು. ತಮಗೂ ಕೂಡ ತಾವು FPS ಅಕಾಡೆಮಿ ಶುರು ಮಾಡಿದ್ದೀರಾ. ಸೊ ವಿಶ್ ಯು ಆಲ್ ದ ಬೆಸ್ಟ್ ಆಲ್ಸೋ. ಒಳ್ಳೆ ಕೆಲಸ ಮಾಡಿ. ಸೊ ಆದಷ್ಟು ನಿಮ್ಮ ಇನ್ಸ್ಟಿಟ್ಯೂಷನ್ ಕಡೆಯಿಂದ ಉತ್ತಮವಾದ ಅಧಿಕಾರಿಗಳನ್ನು ನಮ್ಮ ಸಮಾಜಕ್ಕೆ ಕೊಡಿ ಅಂತ ಕೇಳ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.